ಏನಮ್ಮ ತುಂಬಾ ದಿನ ಆದ್ಮೇಲೆ ನಿಮ್ ಮುಖದಲ್ಲಿ ಸಂತೋಷ ಕಾಣ್ತಿದೆ. ನಿಜನೇ ಚಿನ್ನಿ, ನಾನ್ ತುಂಬಾ ಸಂತೋಷವಾಗಿದ್ದೀನಿ. ಯಾವಾಗ್ಲೂ ಏನೋ ಕಳ್ಕೊಂಡಿರೋ ಹಾಗೆ ಸದಾ ಏನೋ ಯೋಚಿಸ್ತಾನೆ ಇರ್ತಿದ್ರಿ. ಅಂಥದ್ರಲ್ಲಿ ನೀವು ಸಂತೋಷವಾಗಿರೋದನ್ನ ನೋಡಿ ನನಗೆ ಆಶ್ಚರ್ಯ ಆಗ್ತಿದ್ಯಮ್ಮ. ಮಕ್ಕಳು ಸಂತೋಷವಾಗಿರ್ಬೇಕು ಅನ್ನೋದೇ ದೊಡ್ಡವರ ಆಸೆ. ಕಣ್ಣು ಮುಂದೆ ಕಲ್ಯಾಣಿ ಕಷ್ಟಪಡ್ತಾನೆ ಇದ್ರೆ ಅದನ್ನ ನೋಡ್ಕೊಂಡು ನಾನ್ ತಾನೇ ಹೇಗ್ ಸಂತೋಷವಾಗಿರೋದಕ್ ಸಾಧ್ಯ? ಮದುವೆ ಆದ ದಿವಸದಿಂದ ನಮ್ಮ ಕಲ್ಯಾಣಿ ಕಷ್ಟದಲ್ಲಿ ಕಣ್ಣೀರ್ ಹಾಕ್ತಾ ಕೈ ತೊಡದ್ಲೆ ವಿನಃ ಯಾವತ್ತೂ ಶೌರ್ಯನ್ ಜೊತೆ ಸಂತೋಷವಾಗಿರ್ಲೇ ಇಲ್ಲ. ದಮಯಂತಿಯಿಂದನೋ ಸಿದ್ದುಯಿಂದನೋ ಸಂಪದನಿಂದನೋ ಇವ್ರನ್ನೆಲ್ಲ ಬಿಟ್ರೆ ಮನೇಲಿ ಇನ್ಯಾವುದಾದ್ರೂ ಒಂದು ಪರಿಸ್ಥಿತಿಯಿಂದ ಕಲ್ಯಾಣಿ ಶೌರ್ಯ ಸಂತೋಷವಾಗಿರೋದಕ್ಕಾಗ್ತಾನೆ ಇರ್ಲಿಲ್ಲ. ಆದ್ರೆ ಇವತ್ತು ಅವರಿಬ್ರು ಸಂತೋಷವಾಗಿ ಕೇರಳಕ್ಕೆ ಹೋಗಿದ್ದಾರೆ. ಇದಕ್ಕಿಂತ ಇನ್ನೇನ್ ಬೇಕು ನನಗೆ? ನಿಜನೇ ಅಮ್ಮ, ಈ ಮನೇಲಿ ಎಲ್ರೂ ಸಂತೋಷವಾಗಿದ್ದನ್ನ ನೋಡಿ ತುಂಬಾ ದಿನ ಆಯ್ತು. ಕೆಲವರು ದುಃಖದಲ್ಲಿದ್ರೆ ಇನ್ ಕೆಲವರು ಸಂತೋಷ ಪಡ್ತಿದ್ರು. ಅಂಥದ್ರಲ್ಲಿ ನೋವು ಅನ್ನೋದು ಹೊಸಲು ದಾಟಿ ಹೊರಟೋಗಿದೆ. ಇನ್ಮೇಲೆ ಸಂತೋಷ ಮಾತ್ರನೇ ಇರುತ್ತೆ. ನನ್ನ ಜೀವನದಲ್ಲಂತೂ ಸಂತೋಷ ಅನ್ನೋದು ತುಂಬಾ ಚಿಕ್ಕ ವಯಸ್ಸಲ್ಲೇ ಹೊರಟೋಯ್ತಪ್ಪ. ಕೊನೆ ಪಕ್ಷ ಕಲ್ಯಾಣಿ ಸಂತೋಷವಾಗಿರೋದನ್ನಾದ್ರೂ ನೋಡಿ ನಾನು ಸಂತೋಷವಾಗಿರ್ಬೇಕು ಅನ್ಕೊಂಡೆ. ಆದ್ರದು ಇಲ್ಲಿವರೆಗೂ ಸಿಕ್ಕಿರ್ಲಿಲ್ಲ. ಅದು ಈಗ ಸಿಕ್ತು ಚಿನ್ನಿ. ಹೋಗ್ಲಿ ಬಿಡಮ್ಮ, ಹೇಗಿದ್ರು ಕಲ್ಯಾಣಿ ಶೌರ್ಯ ಸಂತೋಷವಾಗೇ ಇದ್ದಾರೆ. ಅವ್ರನ್ನ ನೋಡಿ ನೀವು ಸಂತೋಷವಾಗೇ ಇದ್ದೀರಾ. ನಾನ್ ಮಾತ್ರ ಸಂತೋಷವಾಗಿಲ್ಲ. ಯಾಕೆ? ನಿನಗೇನಾಯ್ತು? ಚೆನ್ನಾಗೇ ಇದೆಯಲ್ಲ. ಸಂತೋಷ ಅಂದ್ರೆ ಇಷ್ಟೇನಾ? ಈ 4 ಗೋಡೆ ಮಧ್ಯೆ ಬದುಕೋದೇನಾ? ಬೇಜಾರಾದ್ರೆ ನನ್ ತವ್ರ ಮನೆ, ಇಲ್ಲಾಂದ್ರೆ ಈ ಮನೆ ಬಿಟ್ರೆ ಯಾವತ್ತಾದ್ರೂ ಹೊರಗಡೆ ಹೋಗಿದೀವಾ? ಆರಾಮಾಗಿ ನನ್ನ ಮಕ್ಕಳನ್ನ ಕರ್ಕೊಂಡು ಎಲ್ಲಿಗಾದ್ರೂ ಹೋಗಿದ್ದೀರಾ? ಯಾಕೆ ಎಲ್ರ ಹಾಗೆ ನನ್ ಗಂಡನ ಜೊತೆ ನನ್ ಮಕ್ಕಳ ಜೊತೆ ಸೇರಿ ಸಂತೋಷವಾಗಿರ್ಬೇಕು ಅಂತ ನನಗ್ ಮಾತ್ರ ಅನ್ಸಲ್ವಾ? ಇವತ್ತು ಶೌರ್ಯ ಕಲ್ಯಾಣಿ ಖುಷಿಯಾಗಿ ಕೇರಳಕ್ಕೆ ಹೋಗಿದ್ದಾರೆ. ಮದ್ವೆ ಆಗಿ 25 ವರ್ಷ ಆದ್ರೂ ದಮಯಂತಿ ಅತ್ತಿಗೆ ಅಣ್ಣ ಕೂಡ ದುಬೈಗೆ ಹೋಗಿದ್ದಾರೆ. ಹಾಗೇನೆ ನಾವು ಕೂಡ ಎಲ್ಲಿಗಾದ್ರೂ ಹೋಗ್ಬೋದು ಅನ್ನೋ ಆಲೋಚನೆ ಕೂಡ ಬರಲ್ಲ ನಿಮ್ಗೆ. ಯಾಕೆ ಬರತ್ ಹೇಳಿ? ನಾವು ಅಂದ್ರೆ ಪ್ರೀತಿ ಇದ್ರೆ ತಾನೆ. ಅವ್ರ ಹಾಗೆ ನಮ್ಮನ್ನ ಎಲ್ಲಾದ್ರೂ ತಿರುಗಾಡಿಸ್ಬೇಕು ಅನ್ನೋ ಆಲೋಚನೆ ನಿಮಗ್ ಬಂದ್ರೆ ಅಲ್ವಾ? ನಿನಗೆ ಅವ್ರು ಹೋಗಿದ್ದಕ್ಕೆ ದುಃಖ ಆಗ್ತಾ ಇದೆಯಾ ಅಥವಾ ನಿನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂತ ದುಃಖ ಆಗ್ತಿದ್ಯಾ? ಎಲ್ರ ಹಾಗೆ ನನ್ ಗಂಡ ನನ್ ಮಕ್ಕಳ ಜೊತೆ ನನಗೂ ತಿರುಗಾಡ್ಬೇಕು ಅಂತ ಇರುತ್ತೆ ಅಲ್ವೇನಮ್ಮ? ಹಾಗೆ ಹೋಗೋದಕ್ಕೆ ಆಗ್ತಿಲ್ಲ ಅಂತ ಬೇಜಾರು ಮಾಡ್ಕೋತಿದ್ದೀನಿ. ತಮ್ಮ ಸತ್ವೋಗಿ 4 ದಿನ ಆಗಿಲ್ಲ, ಅದನ್ನ ಬಿಟ್ಟು ಅಲ್ಲಿ ಕರ್ಕೊಂಡೋಗಿಲ್ಲ ಇಲ್ಲಿ ಕರ್ಕೊಂಡೋಗಿಲ್ಲ ಅಂತ ಮಾತಾಡ್ತೀಯ. ಅಷ್ಟಕ್ಕೂ ಅವ್ನು ಸತ್ತೋಗಿದ್ದಾನೆ ಅನ್ನೋ ಬೇಜಾರು ನಿನ್ನ ಮುಖದಲ್ಲಿ ಕಾಣ್ತಾನೇ ಇಲ್ಲ. ನಿಜವಾಗ್ಲೂ ಅವ್ನು ಸತ್ತೋಗಿದ್ದಾನಾ ಅಥವಾ ಅವನು ಆಡಿರೋ ನಾಟಕದಲ್ಲಿ ಇದು ಒಂದು ನಾಟಕನಾ? ಅಪ್ಪ, ಸಿದ್ದು ಬದುಕೇ ಇದ್ದಾನೆ ಅನ್ನೋ ವಿಷಯ ನಾನೇ ಹೇಳೋ ಥರ ಇದ್ದೀನಲ್ಲ. ಯಾವುದೇ ಪರಿಸ್ಥಿತಿಯಲ್ಲೂ ಅದು ಮಾತ್ರ ಗೊತ್ತಾಗ್ಬಾರ್ದು. ಯಾಕೆ ಅಳ್ತಿದ್ಯಾ ಪಲ್ಲವಿ? ನೋಡಮ್ಮ, ನನ್ನ ತಮ್ಮ ಸತ್ತೋಗಿರೋ ನೋವು ನನಗಿಲ್ವಂತೆ. ಅವನಿಗೋಸ್ಕರ ರಾತ್ರಿ ಹಗಲು ಊಟ ತಿಂಡಿ ಬಿಟ್ಟು ಅಳ್ತಿದ್ದೀನಿ. ಹಾಗೆ ಅಳ್ತಾ ಕೂತ್ಕೊಂಡ್ ಮಾತ್ರಕ್ಕೆ ನನ್ನ ತಮ್ಮ ವಾಪಸ್ ಬರ್ತಾನ? ಕನಿಷ್ಠ ಆ ನೋವನ್ನು ಮರ್ತು ಹೋಗೋದಕ್ಕೆ ನನ್ನ ಗಂಡನ ಜೊತೆ 4 ದಿನ ಎಲ್ಲಿಗಾದ್ರೂ ಹೋಗಿ ಬರೋಣ ಅಂತ ಬಾಯ್ ಬಿಟ್ಟು ಕೇಳ್ದೆ. ಅದಕ್ಕೆ ಅವ್ರು ಏನಂತಿದಾರೋ ನೋಡಿ ಅಮ್ಮ. ಅವನ್ ಸತ್ತೋಗಿರೋ ನೋವಿಲ್ದೇನೆ ನಾನು ಊರೂರು ತಿರುಗಬೇಕು ಅಂತ ಆಸೆ ಪಡ್ತಿದ್ದೀನಿ ಅಂತಿದ್ದಾರೆ. ನಿನ್ನ ಮನಸ್ಸಿನಲ್ಲಿ ಇದ್ದಿದ್ದನ್ನ ನೀನೇನು ಹೇಳ್ಬಿಟ್ಟೆ, ಆದ್ರೆ ಚಿನ್ನಿ ಮಾತನ್ನ ಯಾಕೆ ನೀನು ಅರ್ಥನೇ ಮಾಡ್ಕೊಳ್ತಿಲ್ಲ? ಚಿನ್ನಿ ಹೇಳಿದ್ದು ನಿನ್ನನ್ನು ಕರ್ಕೊಂಡು ಹೋಗ್ಲಿಲ್ಲ ಅಂತಲ್ಲ, ಅಥವಾ ನಿನ್ನ ತಮ್ಮನ ಕಳ್ಕೊಂಡು ದುಃಖ ನಿನಗಿಲ್ಲ ಅಂತಾನೂ ಅಲ್ಲ. ತಮ್ಮ ಸತ್ತೋದ ಅನ್ನೋ ದುಃಖದಲ್ಲಿರುವಾಗ ಎಲ್ರು ಹಾಗೆ ನಾವು ಕೂಡ ಟೂರ್ ಹೋಗೋಣ ಅಂತ ಏನಾದ್ರೂ ಹೇಳಿದ್ರೆ ನಿನಗೆಲ್ಲಿ ದುಃಖ ಆಗುತ್ತೋ ಅಂತ ಸುಮ್ಮನಾಗ್ಬಿಟ್ಟ ಅಷ್ಟೇ. ಆದ್ರೆ ಬೇರೆಯವ್ರ ಹಾಗೆ ಚಿನ್ನಿಗೂ ಹೊರಗಡೆ ಹೋಗ್ಬೇಕು ಅಂತ ಅನ್ಸಲ್ವಾ ಏನು? ಇರೋ ಹಾಗೆ ನನ್ಗೇನು ಕಾಣಿಸ್ತಿಲ್ಲಮ್ಮ. ಅಬ್ಬಬ್ಬಾ, ಹೀಗ ಅಪಾರ್ಥಗಳನ್ನ ಮಾಡ್ಕೊಂಡ್ರೇನೆ ಗಂಡ ಹೆಂಡತಿ ಮಧ್ಯೆ ಯಾವಾಗ್ಲೂ ಮನಸ್ತಾಪ ಬರ್ತಿರುತ್ತೆ. ಇಷ್ಟು ದಿನಗಳು ದೂರ ಇದ್ದವರು ಈಗ ಹತ್ರ ಆಗಿದಾರಲ್ಲ ಅಂತ ಸಂತೋಷ ಪಡ್ತಿದ್ರೆ ನೀವಿಬ್ರು ಜಗಳ ಮಾಡ್ಕೊಂಡು ದೂರ ಆಗ್ಬೇಕು ಅಂತಿದ್ದೀರಾ? ಸಮಯ ನೋಡಿ ನಿನ್ನನ್ನು ಕೂಡ ಹೊರಗಡೆ ಕರ್ಕೊಂಡು ಹೋಗ್ತಾನಮ್ಮ, ಯೋಚನೆ ಮಾಡ್ಬೇಡ. ಅಯ್ಯೋ, ಹೇಗೋ ತಪ್ಪಿಸ್ಕೊಂಡೆ. ಇಲ್ಲ ಅಂದಿದ್ರೆ ಅನ್ಯಾಯವಾಗಿ ಸಿಕ್ಕಾಕೋತಿದ್ದೆ. ಸರಿನಮ್ಮ.
ಪಾಪನಪ್ಪ, ತಮ್ಮ ಹೋದ ದುಃಖದಲ್ಲಿದ್ದಾಳವಳು. ಹಾಗೆಲ್ಲ ಮಾತಾಡಬಾರ್ದು. ನಾನೇನ್ ಬೇಕು ಅಂತ ಅಳಿಸ್ತೀನ ಅಮ್ಮ? ನನಗೆ ಹಾಗನ್ನಿಸ್ತು ಅಂದೆ ಅಷ್ಟೇ. ಸರಿ ಬಿಡಮ್ಮ, ಅದ್ರ ಬಗ್ಗೆ ಮಾತ್ಯಾಕೆ? ಆ ಸಂಪದ ಸಿದ್ದು ಪೀಡೆ ಹೋಯ್ತು. ಇನ್ನು ದಮಯಂತಿ ಅಕ್ಕನ ಮನ್ಸು ಕೂಡ ಬದಲಾದ್ರೆ ಯಾರಿಗೂ ಯಾವ ಸಮಸ್ಯೆನೂ ಇರಲ್ಲ. ಮುಖ್ಯವಾಗಿ ಶೌರ್ಯ ಕಲ್ಯಾಣಿ ಮಧ್ಯೆ ಯಾವ ತೊಂದರೆನೂ ಆಗಲ್ಲ. ನಿಜ ಹೇಳ್ಬೇಕು ಅಂದ್ರೆ ದಮಯಂತಿ ತುಂಬಾನೇ ಒಳ್ಳೆಯವಳು. ಆದ್ರೆ ಅವರಿವ್ರ ಮಾತುಗಳನ್ನ ಕೇಳಿಕೊಂಡು ಅತ್ತೆ ದರ್ಪನ್ನ ತಾನು ತೋರಿಸ್ಬೇಕು ಅಂತ ಹಾಗೆಲ್ಲ ಬಿಹೇವ್ ಮಾಡ್ತಾಳಷ್ಟೇ. ಅದ್ರ ಜೊತೆಗೆ ಮಾಧುರಿ ಮೇಲಿರೋ ಕೋಪನ ನನ್ನ ಮೇಲೆ, ಕಲ್ಯಾಣಿ ಮೇಲೆ ತೋರಿಸ್ತಾ ಇದ್ದಾಳೆ. ಎಲ್ಲಾ ಸಮಸ್ಯೆಗಳು ಕ್ಲಿಯರ್ ಆಗ್ತಿದೆ ಚಿನ್ನಿ. ನಿಧಾನವಾಗಿ ದಮಯಂತಿ ಮನಸ್ಸು ಕೂಡ ಬದಲಾಗತ್ತೆ ಅನ್ನೋ ನಂಬಿಕೆ ನನಗೆ ಬರ್ತಿದೆ. ನಿಮ್ಮ ಆಸೆಗ ದೇವರು ತಥಾಸ್ತು ಅಂದ್ರೆ ಅದಕ್ಕಿಂತ ಸಂತೋಷವಾದ ವಿಷಯ ಬೇರೆ ಯಾವುದಿಲ್ಲಮ್ಮ. ಇನ್ನೇನ್ ಮುಗಿಸ್ಬೇಕು ಅನ್ನೋಷ್ಟ್ರಲ್ಲಿ ಮಿಸ್ ಆಗ್ಬಿಟ್ಟ. ಅವನ್ ಮಾಡಿರೋ ಗಾಯ ನನ್ನ ಎದೆ ಮೇಲೆ ಇನ್ನೂ ಚುಚ್ತಾನೆ ಇದೆ. ಆದ್ರೂ ಅವನ್ನ ಏನು ಮಾಡೋಕ್ಕಾಗಿಲ್ಲ. ಸಿದ್ದು ಕೂಲ್. ಹೇಗ್ ಕೂಲ್ ಆಗಿರೋ ಅಂತ್ಯ? ಅವರಿಂದ ಹೇಗೋ ಪಾರಾದ್ವಿ. ಬೇರೆ ಊರಿಗೆ ಬಂದು ಬದುಕ್ತಾ ಇದೀವಿ. ನಮಗ್ ಬೇಕಾಗಿರೋದು ನಾವು ಸಂತೋಷವಾಗಿ ಬದುಕೋದು. ಅದಕ್ಕೆ ಬೇಕಾಗಿರೋ ದುಡ್ಡು ಬಂಗಾರ ನಮ್ಮ ಹತ್ರ ತುಂಬಾ ಇದೆ. ಇನ್ನು ಇಲ್ಲಿ ಯಾಕೆ ಸಿದ್ದು? ಸಾಕು ಸಿದ್ದು, ನಮ್ ದಾರಿಲಿ ನಾವು ಹೊರಟೋಗೋಣ ಬಾ. ಹೋಗೋದ್ ಕಷ್ಟ ಅಲ್ಲ, ಆದ್ರೆ ಹೋಗಕ್ ಮುಂಚೆ ಅವ್ರ ಪ್ರಾಣ ತೆಗೆದೇ ಹೋಗ್ಬೇಕು. ಅವ್ರನ್ನ ಮುಗಿಸ್ಬೇಕು ಅನ್ಕೊಂಡು ಪ್ರತಿ ಸಲನೂ ನಾವೇ ಏಟ್ ತಿಂದಿದೀವಿ. ರಾತ್ರಿ ನೀನ್ ಮಾಡಿದ ಅಟ್ಯಾಕಿಂದ ಶೌರ್ಯಗೆ ಅನುಮಾನ ಬಂದಿರುತ್ತೆ. ಆ ಅನುಮಾನ ನಮ್ಮನ್ನ ಸಿಕ್ಕಾಕ್ಸಕ್ಕೂ ಮುಂಚೆ ನಾವ್ ಇಲ್ಲಿಂದ ಹೊರಟೋಗೋಣ ಪ್ಲೀಸ್ ಸಿದ್ದು. ಇಷ್ಟ ದಿನ ಕಾದಿದ್ದು ಒಂದ್ ಅವಕಾಶಕ್ಕೋಸ್ಕರ. ಅವ್ರ ಸಾವನ್ನ ಹುಡ್ಕೊಂಡು ಅವರೇ ಬಂದಿದ್ದಾರೆ. ನಮ್ ಕಣ್ ಮುಂದೆನೆ ಅವ್ರ ಹಾಗ ಆನಂದವಾಗಿದ್ರೆ ಹೇಗ್ ಸುಮ್ನಿರೋದು? ಸಿದ್ದು, ನೀನ್ ಯಾವತ್ತೂ ನನ್ ಮಾತ್ ಕೇಳಲಿಲ್ಲ. ಇವತ್ತಾದ್ರೂ ಒಂದ್ಸಲ ನನ್ ಮಾತ್ ಕೇಳು ಸಿದ್ದು. ಸತ್ತೋಗಿದೀವಿ ಅಂತ ಎಲ್ರನ್ನೂ ನಂಬಿಸಿ ನಮ್ಮ ಅಗತ್ಯಕ್ಕೂ ಮೀರಿ ದುಡ್ಡು ಬಂಗಾರನ ತಂದಿದೀವಿ. ದೇಶ ಬಿಟ್ಟು ಹೋಗೋದಕ್ಕೆ ತುಂಬಾ ಅವಕಾಶ ಇದೆ ಅಂತ ಹೇಳ್ದೆ. ಅವ್ರ ಬಗ್ಗೆ ಯೋಚನೆ ಮಾಡ್ದೇನೆ ನಮ್ ದಾರಿಲಿ ನಾವು ಹೊರಟೋಗೋಣ. ಇವಾಗಾದ್ರೂ ಹಾಯಾಗಿ ಬದುಕೋಣ. ನಾವು ಹಾಯಾಗಿ ಬದುಕಬೇಕು ಅಂದ್ರೆ ಅವರಿಬ್ರು ಸಾಯ್ಬೇಕು ಸ್ಯಾಮ್. ಆ ಕಲ್ಯಾಣಿ ನಮಗ್ ಕೊಟ್ಟಿರೋ ಎಡ್ಗೆ ಅವಳನ್ನ, ನಮ್ ಬಗ್ಗೆ ಯೋಚನೆನೆ ಮಾಡದೇ ಇರೋ ಆ ಶೌರ್ಯನ ಮೇಲೆ ಕಳಿಸಿದ್ರೇನೆ ನಾವ್ ಎಲ್ಲಿಗೆ ಹೋದ್ರೂ ಆನಂದವಾಗಿರೋಕ್ಕಾಗದು. ಅವಳು ಸತ್ತು ಅವನ್ ಬದುಕಿದ್ರು ನಮ್ ಬಗ್ಗೆ ಯೋಚನೆ ಮಾಡ್ತಾ ಇರ್ತಾನೆ, ಅಟ್ಯಾಕ್ ಮಾಡ್ತಾನೆ. ಪ್ರಪಂಚದಲ್ಲಿ ಎಲ್ಲೇ ಇದ್ರು ಹುಡ್ಕೊಂಡ್ಬಂದು ನಮ್ ಪ್ರಾಣ ತೆಗಿತಾನೆ. ಅದಕ್ಕೆ ಸಾವಲ್ಲೂ ಕೂಡ ಅವರಿಬ್ರನ್ನ ದೂರ ಮಾಡಬಾರ್ದು. ನೀನ್ ಹೀಗೆ ನನ್ ಮಾತ್ ಕೇಳೋದೇ ಇಲ್ಲ. ಹೇಗ್ ಕೇಳು ಅಂತ್ಯ? ಎಲ್ಲಿದ್ದವ್ರು ಎಲ್ಲಿದ್ದೀವಿ ಅಂತ ನಿನಗೆ ಗೊತ್ತಲ್ಲ. ಅಂತವ್ರು ನಮ್ ಕಣ್ಮುಂದೆನೆ ಕಾಣಿಸ್ತಿದ್ರು. ಬಿಟ್ಟು ಹೋಗೋಣ ಅಂತ ಹೇಗ್ ಹೇಳ್ತೀಯ ಸ್ಯಾಮ್? ಅವ್ರನ್ನ ಬಿಡೋ ಮಾತೇ ಇಲ್ಲ. ನಾವ್ ಈ ದೇಶ ದಾಟೋಷ್ಟ್ರಲ್ಲಿ ನಮ್ ಶತ್ರು ಯಾರು ಬದುಕಿರ್ಬಾರ್ದು ಸ್ಯಾಮ್, ಬದುಕಿರ್ಬಾರ್ದು. ಡೇ ಎಲ್ಲ ನೀವು ಸೈಟ್ ಸೀಯಿಂಗ್ ಅಂತ ಹೋದ್ರು, ನೈಟ್ ಅಲ್ಲಿ ನಿಮ್ಗಿಲ್ಲಿ ಮ್ಯೂಸಿಕಲ್ ನೈಟ್, ಕ್ಲಾಸಿಕಲ್ ಡ್ಯಾನ್ಸ್ ಶೋ ಇಂಥ ಪ್ರೋಗ್ರಾಮ್ಸ್ ಎಲ್ಲ ಇರುತ್ತೆ. ನೀವು ಹೋಗಿ ಫ್ರೆಶ್ ಆಗಿ ನಾನು ಬರ್ತೀನಿ. ಓಕೆ, ಥ್ಯಾಂಕ್ ಯು. ಓಕೆ ಸರ್. ಹೇಗಿತ್ತು ಬೋಟ್ ಹೌಸ್ ಜರ್ನಿ? ಚೆನ್ನಾಗಿ ಎಂಜಾಯ್ ಮಾಡಿದ್ರಾ? ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ.
ಆಯ್ತು. ಹೋಗ್ಬೇಕಾದ್ರೆ ಮೇಡಮ್ ಫೇಸಲ್ಲಿ ಇಲ್ದೇ ಇದ್ದಿದ್ ಖುಷಿ ಇವಾಗಿದೆ ಅಂದ್ರೆ ಎಂಜಾಯ್ ಮಾಡಿದ್ರಿ ಅಂತಾನೆ ಅರ್ಥ. ಹೌದು, ಥ್ರಿಲ್ಲಿಂಗ್ ಆಗಿತ್ತು. ಬೋಟ್ ಹೌಸ್ ಅನ್ನೋದು ನಮ್ ಕೇರಳ ಸ್ಪೆಷಲ್. ಈ ಟ್ರಿಪ್ ಅನ್ನ ಚೆನ್ನಾಗಿ ಎಂಜಾಯ್ ಮಾಡಿರೋದಕ್ಕೆ ನಾಳೆ ನಿಮ್ಮನ್ನ ಹಿಲ್ ಸ್ಟೇಷನ್ ಕರ್ಕೊಂಡು ಹೋಗ್ತೀನಿ. ಹಿಲ್ ಸ್ಟೇಷನ್ಗ? ಹೌದು ಮೇಡಮ್, ಚೆನ್ನಾಗಿರುತ್ತೆ. ಟೀ ಎಸ್ಟೇಟ್, ಟ್ರಕ್ಕಿಂಗ್ ಹೀಗೆ ತುಂಬಾ ಇರುತ್ತಲ್ಲಿ. ನೀವ್ ಚೆನ್ನಾಗಿ ಎಂಜಾಯ್ ಮಾಡ್ತೀರಾ. ನೀವು ನಮಗೆ ತುಂಬಾ ಹೆಲ್ಪ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ ಜೋಡಿ ನೋಡ್ತಿದ್ದ ಹಾಗೇನೆ ನಂಗೆ ವಾವ್ ಅನ್ನಿಸ್ತು. ನಿಮ್ ಹಾಗೆ ಅಂದವಾಗಿರೋ ಜೋಡಿ ಖುಷಿಯಾಗಿ ನೆನ್ಪಿಟ್ಕೊಳ್ಳೋ ನೆನಪುಗಳಲ್ಲಿ ನಾನಿರ್ಬೇಕು ಅಂತ ಅನಿಸ್ತು. ಅದಕ್ಕೆ ನಿಮ್ ಟ್ರಿಪ್ಪಲ್ಲಿ ನೀವು ಪ್ರತಿ ಸೆಕೆಂಡು ಹ್ಯಾಪಿಯಾಗಿರ್ಬೇಕು ಅಂತ ನೋಡ್ಕೋತಿದ್ದೀನಿ. ಥ್ಯಾಂಕ್ ಯು. ಎന്റെ ಸಿಸ್ಟರ್ ಯಾರ ಜೊತೆನೂ ಬೆರೆಯಲ್ಲ, ಅಂಥದ್ರಲ್ಲಿ ನಿಮ್ ಜೊತೆ ಇಷ್ಟು ಚೆನ್ನಾಗಿ ಹೊಂದ್ಕೊಂಡಿದ್ದಾಳೆ ಅಂದ್ರೆ ನಂಗೆ ಆಶ್ಚರ್ಯ ಆಗ್ತಿದೆ. ಕೆಲ್ವರ್ನ ನೋಡ್ತಿದ್ದ ಹಾಗೆ ಅವ್ರ ಜೊತೆ ಜರ್ನಿ ಮಾಡ್ಬೇಕು ಅಂತ ಅನ್ಸತ್ತೆ. ನಂಗೆ ಸರ್ನು ಮೇಡಮ್ನು ನೋಡಿದಾಗ ಹಾಗೆ ಅನ್ಸ್ತು. ನೀವೇನ್ ಟೆನ್ಷನ್ ಮಾಡ್ಕೋಬೇಡಿ ಸರ್. ಅವಳಿಗೆ ನೀವ್ ಇಷ್ಟ ಆಗಿರೋದ್ರಿಂದ ಅವಳು ನಿಮ್ಮನ್ನ ಕೇರಳ ಪೂರ್ತಿ ಸುತ್ತಿಸ್ತಾಳೆ ಸರ್. ಓಕೆ ಸರ್, ಬಾಯ್. ಓಕೆ ಡಾ, ಬಾಯ್. ಓಕೆ ಸರ್, ನೀವು ಹೋಗಿ ಫ್ರೆಶ್ ಆಗಿ ರೆಸ್ಟ್ ತಗೊಳ್ತಾ ಇರಿ. ನಾಳೆ ಅರ್ಲಿ ಮಾರ್ನಿಂಗ್ ಹಿಲ್ ಸ್ಟೇಷನ್ಗೆ ಹೋಗೋಣ. ಸರಿ. ಎಕ್ಸ್ಕ್ಯೂಸ್ ಮೀ. ಏನು? ನೀವಿಲ್ಲಿಗೆ ಬಂದಾಗಿಂದ ನಾನು ನಿಮ್ಮನ್ನ ನೋಡ್ತಾ ಇದ್ದೀನಿ. ಒಬ್ರೇ ಏನೋ ಸೀರಿಯಸ್ ಆಗಿ ಬರ್ತೀರಾ ಹೋಗ್ತೀರಾ? ಹೌದು ಮ್ಯಾಮ್. ಏನ್ ಪ್ರಾಬ್ಲಮ್? ಈ ರೆಸಾರ್ಟ್ಗೆ ಯಾರಾದ್ರೂ ಕಪಲ್ ಅಥವಾ ಫ್ಯಾಮಿಲಿ ಜೊತೆ ಬರ್ತಾರೆ, ಆದ್ರೆ ನೀವೊಬ್ರೇ ಬಂದಿದ್ದೀರಲ್ಲ. ನಮ್ ರೆಸಾರ್ಟ್ ಪ್ಯಾಕೇಜ್ ಕೂಡ ಏನೂ ತಗೊಂಡಿಲ್ಲ ನೀವು. ಯಾವಾಗ ಬೇಕೋ ಆವಾಗ ಹೊರಗಡೆ ಹೋಗ್ತೀರಾ, ಬರ್ತೀರಾ. ಅಷ್ಟಕ್ಕೂ ಯಾವ ಕೆಲ್ಸದ ಮೇಲೆ ಬಂದಿದ್ದೀರಾ? ನನಗೆ ಒಂಟಿ ಆಗಿರೋದಂದ್ರೆ ಇಷ್ಟ ರೀ. ಅದಕ್ಕೆ ಒಂಟಿಯಾಗಿ ಇರ್ತೀನಿ. ಏನ್ ಮಾಡ್ತಾ ಇರ್ತೀರಾ? ಕೆಲವು ಲೆಕ್ಕನ ಕ್ಲಿಯರ್ ಮಾಡಬೇಕಾಗಿದೆ, ಅದಕ್ಕೆ ಬಂದಿದ್ದೀನಿ. ಅಂದ್ರೆ ಅಕೌಂಟೆಂಟಾ? ಅಂತದ್ದೇ. ಬಾಯ್. ಏನ್ ಸಿದ್ದು ಇದು? ಈ ರೂಮಲ್ಲಿ ನೀನು, ಆ ರೂಮಲ್ಲಿ ನಾನು. ಎಷ್ಟ್ ದಿನ ಅಂತ ಹೀಗೆ? ಅನ್ಕೊಂಡಿರೋ ಕೆಲಸ ಆಗೋವರೆಗೂ ಸ್ಯಾಮ್. ಸಾರಿ. ಏನ್ ಹೀಗೆ ಹೇಳ್ತಿದ್ಯಾ? ಅಲ್ಲ, ನಾವಿಬ್ರು ಒಂದೇ ರೂಮಲ್ಲಾದ್ರೂ ಇರಬಹುದಿತ್ತಲ್ವಾ? ಹೀಗೆ ಕನೆಕ್ಟಿಂಗ್ ರೂಮ್ಸ್ ಯಾಕೆ ತಗೊಂಡಿದ್ಯಾ? ಒಂದೇ ರೂಮಲ್ಲಿ ಇದ್ವಿ ಅಂದ್ರೆ ಆ ಶೌರ್ಯ ಕೈಲಿ ಸಿಕ್ಕಾಕೋತೀವಿ ಸ್ಯಾಮ್. ಜೊತೆಗೆ ಅಲ್ಲಿ ಬ್ಯಾಗ್ ಕೂಡ ಸಿಕ್ಕಿಲ್ಲ. ಸೊ ಶೌರ್ಯ ಖಂಡಿತವಾಗಿ
ನಮಗೋಸ್ಕರ ಹುಡುಕ್ಸ್ತಾನೆ. ನಾವು ಸತ್ತಿಲ್ಲ ಅನ್ನೋ ಅನುಮಾನದಲ್ಲಿ ಪೊಲೀಸರ ಜೊತೆ ಎಲ್ಲ ರಾಜ್ಯಗಳ ಪೊಲೀಸ್ ಸ್ಟೇಷನ್ಗೆ ಇನ್ಫಾರ್ಮ್ ಮಾಡಿರ್ತಾನೆ. ತುಂಬ ದಿನದಿಂದ ಒಂದು ಜೋಡಿ ಈ ರೂಮಲ್ಲಿ ಇದ್ದಾರೆ ಅಂತಿದ್ದಾಗೇನೆ ನಮ್ಮ ಮೇಲೆ ಅನುಮಾನ ಬರೋ ಅವಕಾಶ ಇದೆ ಸ್ಯಾಮ್. ಅದೇ ಬೇರೆ ಬೇರೆ ಆಗಿದ್ದೀವಿ ಅಂದರೆ ಯಾರಿಗೂ ಯಾವ ಅನುಮಾನನೂ ಬರಲ್ಲ. ಅಷ್ಟಕ್ಕೂ ನಿನಗೂ ನನಗೂ ಮಧ್ಯ ಈ ಡೋರ್ ಒಂದೇ ಅಲ್ವಾ ಅಡ್ಡ. ಹೀಗಾದರೂ ಮೀಟ್ ಮಾಡ್ಬೋದು ಅಂತ ಈ ರೂಮ್ ತಗೊಂಡಿದ್ದೀನಿ ಸ್ಯಾಮ್. ಆದ್ರೆ ಎಷ್ಟು ದಿನ ಅಂತ ಇಲ್ಲೇ ಇರ್ತೀವಿ ಸಿದ್ದು? ಬೇಕಾಗಿರೋಷ್ಟು ದುಡ್ಡು ಬಂಗಾರ ಇದೆ. ಹಾಯಾಗಿ ಯಾವ್ದಾದ್ರು ಕಂಟ್ರಿಗೆ ಓಡ್ ಹೋಗ್ದೇನೆ ಯಾಕೆ ಕದ್ದು ಭಯ ಪಡ್ತಾ ಬದುಕಬೇಕು? ದೇಶ ದಾಟೋದು ದೊಡ್ಡ ಸಮಸ್ಯೆ ಅಲ್ಲ ಸ್ಯಾಮ್. ಸಮುದ್ರಕ್ಕೆ ಹತ್ರದಲ್ಲೇ ಇದ್ದೀವಿ. ಇಲ್ಲಿಂದ ರಾತ್ರಿ ಹೊತ್ತಲ್ಲಿ ಕೆಲವು ಶಿಪ್ಗಳು ಹೋಗುತ್ತೆ. ಅದರಲ್ಲಿ ಯಾವಾಗ ಬೇಕು ಅಂದರೂ ನಾವು ಹೊರಟೋಗ್ಬೋದು. ಅಂತ ಅವಕಾಶ ಇರ್ಬೇಕಾದ್ರೆ ನಾವ್ ಯಾಕಿನ್ನೂ ಇಲ್ಲೇ ಇದ್ದೀವಿ? ಊರು ದಾಟ್ ಬದುಕೋದಕ್ಕೆ ಈ ದುಡ್ಡು ಬಂಗಾರ ಇದ್ರೆ ಸಾಕು ಸ್ಯಾಮ್. ಯಾವ ದೇಶದಲ್ಲಾದರೂ ಆರಾಮಾಗಿ ಬದುಕ್ಬೋದು. ಆದರೆ ಮನಃಶಾಂತಿಯಿಂದ ಬದುಕ್ಬೋದಾ? ನಮ್ಮನ್ನ ಸಾವಿನ ಹತ್ರಕ್ಕೆ ಕರ್ಕೊಂಡು ಹೋಗಿ ನಮ್ಮವರು ಅನ್ಕೊಂಡಿದ್ ಎಲ್ರಿಗೂ ನನ್ನ ಗೋಲ್ನ ದೂರ ಮಾಡಿರೋ ಆ ಶೌರ್ಯ ಕಲ್ಯಾಣಿನ ಸಾಯಿಸ್ದೇನೆ ಬಿಟ್ಟು ಹೊರಟೋಗಣ್ವಾ? ನನ್ನಿಂದ ಆಗಲ್ಲ ಸ್ಯಾಮ್. ಅವ್ರ ಸಾವನ್ನ ಕಣ್ಣಾರೆ ನೋಡ್ದಲೇನೆ ಈ ದೇಶ ದಾಟಿ ಹೋಗಲ್ಲ. ಲೋ ಸಿದ್ದು, ಯಾಕೋ ಹೀಗ್ ಮಾಡ್ದೆ? ಬೇಡ ಬೇಡ ಅಂತಂತಿದ್ರು ಮಾಡ್ಬಾರ್ದು ತಪ್ಪು ಮಾಡಿ ಕೊನೆಗೆ ಆ ತಪ್ಪಿಗೆ ನೀನ್ ಬಲಿ ಆಗೋದೆ ಅಲ್ವೇನೋ? ಯಾಕೆ ಹೇಳ್ತಾ ಇದೀಯಾ? ನಿನ್ ತಮ್ಮನ್ಗೋಸ್ಕರನಾ? ಅವನ ಬಗ್ಗೆ ಯೋಚನೆ ಮಾಡೋ ಅಗತ್ಯ ಇದೆಯಾ? ಅವನ್ ನನ್ನ ತಮ್ಮ ರೀ. ನೆನಪು ಮಾಡ್ಕೊಳ್ದೆ ನೋವು ಪಡ್ದೇನೆ ಹೇಗಿರ್ತೀನಿ? ಏನ್ ಘನಕಾರ್ಯ ಮಾಡಿದಾನೆ ಅಂತ ನೆನಪಿಗೆ ಬರ್ತಿದ್ದಾನೆ? ತಮ್ಮ ಅನ್ನೋ ಪ್ರೀತಿ ನಿನಗಿರಬಹುದು, ಆದ್ರೆ ಆ ಪ್ರೀತಿಗೆ ಅವನು ಯೋಗ್ಯನಲ್ಲ. ನಿನ್ ತಮ್ಮನಿಗೋಸ್ಕರ ಅಳೋದನ್ನ ನಮ್ಮಮ್ಮ ನೋಡಿದ್ಲು ಅಂದ್ರೆ ಇದ್ರ ಬಗ್ಗೆ ಮತ್ತೆ ಜಗಳ ಆಗುತ್ತೆ. ಏನೋ ಆರೋಗ್ಯ ಸರಿ ಇಲ್ಲದೆ ನಿನ್ ತಮ್ಮ ಸತ್ತ ಅಂದ್ರೆ ಅದಕ್ಕೆ ಅರ್ಥ ಇದೆ. ಆದ್ರೆ ನಿನ್ ತಮ್ಮ ಸತ್ತಿದ ಹಾಗಲ್ವಲ್ಲ. ಈ ಮನೇಲಿ ಎಲ್ರಿಗೂ ನೋವು ಕೊಟ್ಟಿದ್ದಾನೆ. ಕಲ್ಯಾಣಿ ಪ್ರಾಣ ತೆಗಿಬೇಕು ಅಂತ ನೋಡ್ದ. ಪಾಪ ಅಲ್ವಾ ಅಂತ ಕಾಪಾಡಿ ಅನ್ನ ಹಾಕಿದ್ರೆ ಸೋದ್ರ ಮಾವನ್ ಮಗಳಿಗೆ ಅತ್ತೆಗೆ ನೋವು ಕೊಟ್ಟ. ಅವ್ರ ಮನೇಲೆ ಕಳ್ತನ ಮಾಡ್ದ. ಅವನು ಮಾಡಬಾರ್ದ ತಪ್ಪನ್ನ ಮಾಡಿದ್ದಕ್ಕೆ ಅಂತ ಸಾವು ಬಂದಿದ್ದು. ನೋಡು, ಶೌರ್ಯ ಕಲ್ಯಾಣಿ ಹನಿಮೂನ್ಗೆ ಹೋಗಿದ್ದಾರೆ. ಅವರಿಬ್ರು ಸಂತೋಷ ನೋಡಿ ಈ ಮನೇಲಿ ಎಲ್ಲರೂ ಸಂತೋಷ ಪಡ್ತಿದ್ದಾರೆ. ನಿನ್ನ ಅಳುವಿಂದ ಅವ್ರ ಸಂತೋಷನ ಹಾಳು ಮಾಡಬೇಡ. ಯಾಕ್ರಿ ಹಾಗ್ ಮಾತಾಡ್ತೀರಾ? ನನಗ್ ನನ್ನ ತಮ್ಮ ಸತ್ತೋದ ಅನ್ನೋ ನೋವಿಗಿಂತ ನಿಮ್ ಮಾತುಗಳೇ ಇನ್ನೂ ಹೆಚ್ಚು ನೋವು ಕೊಡ್ತಿದೆ. ನನ್ನ ತಮ್ಮ ತಪ್ಪು ಮಾಡಿದ್ರೆ ನನ್ನನ್ನು ಯಾಕೆ ಕೀಳಾಗಿ ನೋಡ್ತಿದ್ದೀರಾ? ನಿನ್ನನ್ನು ಯಾರು ಕೀಳಾಗಿ ನೋಡ್ತಿಲ್ಲ. ನಿನ್ ತಮ್ಮನ ಬಗ್ಗೆ ಯೋಚನೆ ಮಾಡಿ ನೀನು ತಪ್ಪು ಮಾಡ್ದೇನೆ ಇನ್ಮೇಲಾದ್ರೂ ನೆಟ್ಟಿಗಿರು. ಅದೇ ನಿನ್ ಒಳ್ಳೇದು. ಅಯ್ಯಯ್ಯೋ ದೇವ್ರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡಿದೆ ನಾನು. ಅಮ್ಮ ಹೇಳಿರೋ ಹಾಗೆ ಸಿದ್ದು ಸಂಪದ ಬದುಕೇ ಇದ್ದಾರೆ ಅನ್ನೋ ನಿಜ ಮನೆಯವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲೂ ಗೊತ್ತಾಗಬಾರ್ದು. ಗೊತ್ತಾದ ಮರುಕ್ಷಣನೇ ಆ ಶೌರ್ಯ ಕಲ್ಯಾಣಿ ಅವ್ರ ಪ್ರಾಣ ತೆಗೆಯೋವರೆಗೂ ನಿದ್ದೆ ಮಾಡಲ್ಲ. ಅದಕ್ಕೆ ಈ ಮನೆಯವ್ರ ಮುಂದೆ ಯಾವಾಗ್ಲೂ ಈ ಅಳುನೇ ಮೇಂಟೈನ್ ಮಾಡಬೇಕು. ಲೇ ಸಿದ್ದು, ನೀ ಹೋಗ್ಬಿಟ್ಯಾ ಸಿದ್ದು? ಹಾ ಶೌರ್ಯ, ನಾನು ನಿನ್ನೆ ಹೇಳಿದ ಹುಡುಗಿ ಬಗ್ಗೆ ಕಂಡು ಹಿಡಿದ್ಯಾ? ಕಂಡಿಡ್ದಿದ್ದೀನಿ ಶೌರ್ಯ. ಮತ್ತೆ ಆ ಹುಡುಗಿ ಹೆಸರು ಕೋಮಲ. 10 ವರ್ಷಗಳಿಂದ ಆ ರೆಸಾರ್ಟ್ ನೋಡ್ಕೋತಿದಾರಂತೆ. ಅವಳು ಸಂಪದ ಅಲ್ಲ, ಕೋಮಲ ಅಂತ ನನ್ನ ಓನ್ ಸಿಸ್ಟರ್.
ಕೋಮಲ, ಇವರು ಕನ್ನಡದವರು. ಹೌದಾ? ತುಂಬಾ ದಿನ ಆಯ್ತು ರೀ ಇಲ್ಲಿಗೆ ಕನ್ನಡದವ್ರು ಬಂದು. ಏನು ಹೊಸ್ದಾಗ್ ಮದ್ವೆ ಆಗಿದ್ಯಾ? ನಂಬೋದಕ್ಕೆ ಆಗ್ತಿಲ್ಲ ವಸು. ಅದು ಹಾಗೆ ಹೇಗಾಗತ್ತೆ? ಹೌದು ಶೌರ್ಯ, ನನಗೂ ನಂಬೋದಕ್ಕೆ ಆಗಲಿಲ್ಲ. ಒಬ್ರಾಗಿದ್ರೆ ಸುಳ್ಳು ಹೇಳ್ತಿದ್ದಾರೆ ಅನ್ಕೋಬೋದು, ಆದರೆ ಅಲ್ಲಿರೋರೆಲ್ಲ ಅದನ್ನೇ ಹೇಳ್ತಾ ಇದ್ದಾರೆ. ಇವಾಗ ನಿಮ್ಮ ಜೊತೆ ಬಂದ್ಲಲ್ಲ, ಅವಳ ಹೆಸರೇನು? ಕೋಮಲ ಮೇಡಮ್ ಸರ್. ತುಂಬಾ ವರ್ಷಗಳಿಂದ ಇಲ್ಲೇ ಇದ್ದಾರೆ. ಅವ್ರ ಅಕ್ಕನೇ ಇಲ್ಲಿ ಮ್ಯಾನೇಜರ್ ಮೇಡಮ್. ಕೋಮಲ ಮೇಡಮ್ ಅವರಿಗೆ ಹೆಲ್ಪ್ ಮಾಡ್ತಾರೆ.